ಹಾಯ್ ಹಲೋ ನಮಸ್ತೆ ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಿಲಿಂಗ ಮಾಡುವ ನಮಸ್ಕಾರಗಳು. ಸೊ ಇವತ್ತಿನ ವಿಡಿಯೋದಲ್ಲಿ ಇವತ್ತು ಸೋಮವಾರ ಆಗಿರೋದ್ರಿಂದ ಬ್ಯಾಡಗಿ ಮಾರ್ಕೆಟ್ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಸೊ ಇವತ್ತು ಬ್ಯಾಡಗಿ ಮಾರ್ಕೆಟಲ್ಲಿ 55,000 ಚೀಲಗಳು ಮಾರ್ಕೆಟಿಗೆ ಬಂದಿರ್ತವೆ. ಸೊ ಓಕೆನಾ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ಮೊದಲನೇ ಸಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ, ಓಕೆನಾ. ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಸೊ ಆಗಲೇ ಹೇಳಿದ ಹಾಗೆ ಇವತ್ತು ಬ್ಯಾಡಗಿ ಮಾರ್ಕೆಟಲ್ಲಿ 55,000 ಚೀಲಗಳು ಮಾರ್ಕೆಟ್ಗೆ ಬಂದಿದೆ. ಅದರಲ್ಲಿ ಡಬ್ಬಿ ಬೆಸ್ಟ್ 49,000ದಿಂದ ಹಿಡಿದು 53,000ವರೆಗೂ ಮಾರಾಟ ಆಗಿದೆ. ಡಬ್ಬಿ 49,000ದಿಂದ ಹಿಡಿದು 53,000ವರೆಗೂ ಮಾರಾಟ ಆಗಿದೆ. ಅದೇ ಡಬ್ಬಿ DLX ಟಾಪ್ DLX ಬಂದ್ಬಿಟ್ಟು 60ರಿಂದ 66,000 ಮಾರಾಟ ಆಗಿದೆ. ಡಬ್ಬಿ DLX 60ರಿಂದ 66,000 ಮಾರಾಟ ಆಗಿದೆ. ಇನ್ನು KDL DLX ಅಂದರೆ ಕಡ್ಡಿಗಾಯಿ ಡಿಲಿಕ್ಸ್ ಕಾಯಿ ಬಂದ್ಬಿಟ್ಟು 45ರಿಂದ 51,000 ಮಾರಾಟ ಆಗಿದೆ. 45,000ದಿಂದ 51,000 ಮಾರಾಟ ಆಗಿದೆ. ಇನ್ನು KDL ಕಡ್ಡಿಗಾಯಿ ಬೆಸ್ಟ್ ಬಂದ್ಬಿಟ್ಟು 39,000ದಿಂದ 43,000 ಮಾರಾಟ ಆಗಿದೆ. 39,000ದಿಂದ ಹಿಡಿದು 43,000ವರೆಗೂ ಮಾರಾಟ ಆಗಿದೆ KDL ಬೆಸ್ಟ್. ಇನ್ನು 2043 ಸಿಜೆಂಟಾ ಬಂದ್ಬಿಟ್ಟು ಇವತ್ತು ಇದು ಅಚ್ಚರಿಯಾಗಿದೆ. ಯಾಕಂದರೆ 27,000ದಿಂದ ಹಿಡಿದು 31,000ವರೆಗೂ ಮಾರಾಟ ಆಗಿದೆ. ನೋಡಿ, ಹೊಸ ಕಾಯಿ ಕೂಡ 27,000ದಿಂದ ಹಿಡಿದು 31,000ವರೆಗೂ ಮಾರಾಟ ಆಗಿದೆ. ಇವತ್ತು 2043 ಸಿಜೆಂಟಾ ಹೋದ ಮಾರ್ಕೆಟೆಲ್ಲ 18-20 ಇತ್ತು. ಇವತ್ತು ಈ ಮಾರ್ಕೆಟು 27ರಿಂದ 31,000 ಭಾಳಷ್ಟು ಜಂಪ್ ಆಗಿದೆ 2043 ಸಿಜೆಂಟಾ ಕಾಯಿ ಬೆಲೆ. ಇನ್ನು 5531 ಕೂಡ ಅದೇ ರೀತಿ ರೇಟ್ ಜಂಪ್ ಆಗಿದೆ. ಸೊ 5531 ಕೂಡ 17,000ದಿಂದ ಹಿಡಿದು 21,500 ಕೂಡ ಮಾರಾಟ ಆಗಿದೆ. ನೋಡಿ, 21,500 ನಾನು ಆಗಲೇ ಒಂದು ವಿಡಿಯೋ ಬಿಟ್ಟಿದ್ದೆ 19,300 ರೂಪಾಯಿ ಅಂತೇಳಿ. ಸೊ ಅದನ್ನು 19,315 ರೂಪಾಯಿ ಅದನ್ನ 20,000 ಕೂಡ ರೇಟ್ ಮಾಡಿದ್ದಾರೆ. ಸೊ ಇಲ್ಲಿ ನೀವು ನೋಡ್ತಾ ಇರಬಹುದು 21,500 ಕೂಡ ಮಾರಾಟ ಆಗಿದೆ. 5531 ಕ್ವಾಲಿಟಿ 17,000ದಿಂದ ಹಿಡಿದು 21,500ವರೆಗೂ ಮಾರಾಟ ಆಗಿದೆ. ಇಲ್ಲಿ ಊರಲ್ಲಿ ನಾವು 17,500 ಕೊಡ್ತಾ ಇದ್ವಿ. ಬಟ್ 5531 ಬ್ಯಾಡಗಿ ಮಾರ್ಕೆಟಲ್ಲಿ 21,500 ಮಾರಾಟ ಆಗಿದೆ. ಅಂದರೆ ಬ್ಯಾಡಿಗೆ ಆಗಿದ್ರೆ ರೇಟು ಚೆನ್ನಾಗಿ ಹೋಗುತ್ತೆ ಅನ್ನೋ, ಅಂದರೆ ಕಾಯಿ ಕ್ವಾಲಿಟಿ ಚೆನ್ನಾಗಿದ್ದರೆ ಬ್ಯಾಡಗಿ ಮಾರ್ಕೆಟಲ್ಲಿ ಕೂಡ ಟಾಪ್ ರೇಟ್ ಆಗುತ್ತೆ. 5531 ಕ್ವಾಲಿಟಿದು ಭಾಳಷ್ಟು ಟೈಟ್ ಇದೆ ಕಾಯಿ ಮಾರ್ಕೆಟಲ್ಲಿ. ಅದಕ್ಕೋಸ್ಕರ ಬ್ಯಾಡಿಗೆ ಇಟ್ಕೊಂಡು ಹೋದರೆ ರೇಟು ಜಾಸ್ತಿ ಆಗೋ ಚಾನ್ಸಸ್ ಜಾಸ್ತಿ ಇದೆ, ಓಕೆನಾ. ಇನ್ನು DD ಕಾಯಿ ನೋಡೋದಾದರೆ 21,000ದಿಂದ ಹಿಡಿದು 23,500ವರೆಗೂ ಮಾರಾಟ ಆಗಿದೆ DD ಬ್ಯಾಡಗಿ ಮಾರ್ಕೆಟಲ್ಲಿ, ಓಕೆನಾ. ಇದಿಷ್ಟು ಹೊಸ ಕಾಯಿಗಳು ಯಾವ ರೀತಿ ಮಾರಾಟ ಆದವು ಅಂತ ತಿಳಿಸ್ಕೊಟ್ಟಿದ್ದೀನಿ. ಈಗ AC ಕಾಯಿಗಳು ಯಾವ ರೀತಿ ಮಾರಾಟ ಆಗಿದೆ ಬ್ಯಾಡಗಿ ಮಾರ್ಕೆಟಲ್ಲಿ ಅಂದರೆ, ಬಂದಿರತಕ್ಕಂಥ AC ಕಾಯಿಗಳು 10,000 ಚೀಲಗಳು ಬಂದರೆ ಅದರಲ್ಲಿ ಮಾರಾಟ ಆಗಿರತಕ್ಕಂಥದ್ದು ಕೇವಲ 8,000 ಚೀಲಗಳು ಮಾತ್ರ ಮಾರಾಟ ಆಗಿದ್ದಾವೆ. ಇನ್ನು ಡಬ್ಬಿ ಮೀಡಿಯಮ್ ಬೆಸ್ಟು AC ಕಾಯಿ ಬಂದ್ಬಿಟ್ಟು 40ರಿಂದ 43,000 ಮಾರಾಟ ಆಗಿದೆ. ಡಬ್ಬಿ ಮೀಡಿಯಮ್ ಬೆಸ್ಟು 40ರಿಂದ 43,000 ಮಾರಾಟ ಆದರೆ 2043 ಸಿಜೆಂಟಾ AC ಕಾಯಿ ಬಂದ್ಬಿಟ್ಟು 27,000ದಿಂದ ಹಿಡಿದು 31,000ವರೆಗೂ ಮಾರಾಟ ಆಗಿದೆ. ನೋಡಿ, ಹೊಸ ಕಾಯಿದು 27ರಿಂದ 31,000 ಮಾರಾಟ ಆದರೂ ಕೂಡ ಸಿಜೆಂಟಾ 2043 AC ಕಾಯಿ ಕೂಡ ಅದೇ ರೀತಿ 27,000ದಿಂದ 31,000ವರೆಗೂ ಮಾರಾಟ ಆಗಿದೆ 2043. ಇನ್ನು KDL ಬೆಸ್ಟ್ ಕಡ್ಡಿ ಬೆಸ್ಟ್ AC ಕಾಯಿ ಬಂದ್ಬಿಟ್ಟು 29,000ದಿಂದ 34,000 ಮಾರಾಟ ಆಗಿದ್ದಾವೆ. ಸೊ ಇದಿಷ್ಟು ಯಾಕೆ ರೇಟ್ ಜಾಸ್ತಿ ಆಗ್ತಾ ಇದೆ ಅಂದರೆ, ಮಾರ್ಕೆಟಲ್ಲಿ ಕಾಯಿಗಳದ್ದು ಬೆಲೆ ಜಾಸ್ತಿ ಆಗ್ತಾ ಇದೆ. ಬಟ್ ಕಾಯಿ ಇಲ್ಲ ಮಾರ್ಕೆಟಲ್ಲಿ, ಹೊರಗಡೆ ಕೂಡ ಟೈಟ್ ಐತೆ, ಮಾರ್ಕೆಟ್ ಟೈಟ್ ಐತೆ ಅಂದರೆ ಕಾಯಿಗಳು ಹೋಗ್ತಾ ಇಲ್ಲ. ಕಾಯಿಗಳ ಬೇಡಿಕೆ ಜಾಸ್ತಿ ಆಗಿದೆ, ಬಟ್ ರೇಟ್ ಜಾಸ್ತಿ ಆಗಿದೆ. ಬಟ್ ಹೊಲದಲ್ಲಿ ಕಾಯಿ ಇಲ್ಲ. ಸೊ ಅದೇ ಉದ್ದೇಶಕ್ಕೋಸ್ಕರ ಈ ರೀತಿ ರೇಟ್ ಕೂಡ ಜಾಸ್ತಿ ಆಗ್ತಾ ಇದೆ. ಸೊ ನಾವು ಕೂಡ 5531 ಹರಿದಿದ್ದೀವಿ. ಸೊ ಮುಂದಿನ ವಾರದಲ್ಲಿ ನಾನು ಮಾರ್ಕೆಟ್ಗೆ ಹೋಗ್ತೇನೆ, ಅಲ್ಲಿ ಕೂಡ ಎಲ್ಲ ಮಾಹಿತಿಯನ್ನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ, ಓಕೆನಾ. ಸೊ ರುದ್ರಬ್ಯಾಡಗಿ ಕೂಡ ಹರಿದಿದ್ದೀವಿ. ಸೊ ರುದ್ರಬ್ಯಾಡಗಿ ಕೂಡ ಮುಂದಿನ ಮಾರ್ಕೆಟಲ್ಲಿ ನಾನು ಮುಂದಿನ ವಾರದಲ್ಲಿ ಮಾರ್ಕೆಟ್ಗೆ ಹಾಕ್ಕೊಂಡು ಹೋಗ್ತೇನೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊತೀನಿ. ದಯವಿಟ್ಟು ವಿಡಿಯೋ ಇಷ್ಟ ಇದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ಮರದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು.